ಎಚ್.ಡಿ. ರೇವಣ್ಣ ಕುರಿತಾದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಎಚ್.ಡಿ. ರೇವಣ್ಣ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೊಳೆನರಸೀಪುರದ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಏನಾಯ್ತಪ್ಪ ಎಚ್.ಡಿ. ರೇವಣ್ಣ ಅವರಿಗೆ ಅಂತ ನೋಡಿದ್ರೆ ದೇವಸ್ಥಾನದಲ್ಲಿ ಕಾಲು ಜಾರಿ ಬಿದ್ದಿದ್ರು ಅಂತ ಹೇಳಲಾಗ್ತಾ ಇದೆ. ಎಚ್.ಡಿ. ರೇವಣ್ಣ ಏಕಾದಶಿ ಪ್ರಯುಕ್ತ ಉಪವಾಸ ಮಾಡಿದ್ರಂತೆ. ಪೂಜೆ ಸಲ್ಲಿಸಿ ವಾಪಸ್ ಬರೋಂಥ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಜಾರಿ ಬಿದ್ರು ಅಂತ ಹೇಳಲಾಗ್ತಾ ಇದೆ. ತೀವ್ರವಾಗಿ ಪಕ್ಕೆಲುಬು ನೋವು ಉಂಟಾಗಿದೆ. ಹಾಗಾಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ದೇವಸ್ಥಾನದಲ್ಲಿ ಕಾಲು ಜಾರಿ ಬಿದ್ದು ಪಕ್ಕೆಲುಬಿಗೆ ಪೆಟ್ಟಾಗಿದೆ ಅಂತ ಹೇಳಲಾಗಿದೆ. ಹಾಗಾಗಿ ಅವ್ರನ್ನ ಹೊಳೆನರಸೀಪುರ ತಾಲೂಕಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಏಕಾದಶಿ ಪ್ರಯುಕ್ತ ಉಪವಾಸ ಮಾಡಿದ್ರಂತೆ. ಹರದನಹಳ್ಳಿ ದೇವಾಲಯದಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಐಸಿಯುನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಎಚ್.ಡಿ. ರೇವಣ್ಣ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಿಂದಿನ ದಿನ ಉಪವಾಸ ಮಾಡಿ ದೇವಸ್ಥಾನಕ್ಕೆ ಹೋದಾಗ ಬಿದ್ದು ಪಕ್ಕೆಲುಬು ನೋವಾಗಿದೆ ಅಂತ ಹೇಳಲಾಗ್ತಾ ಇದೆ. ಎನಿವೆ ಐಸಿಯುನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಉಡುಪಿ ಅಂತೂ ಕೇಳಲೇಬೇಡಿ. ಇಡೀ ಜಿಲ್ಲೆಯಾದ್ಯಂತ ಪ್ರವಾಹದ ಪರಿಸ್ಥಿತಿನೇ ನಿರ್ಮಾಣ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಮಳೆ ಸುರಿದು ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಪ್ರವಾಹದ ರೀತಿನಲ್ಲಿ ನಂದನಕುದ್ರು, ಶೆಟ್ರಕುದ್ರು, ಬಲ್ಜಿ ಇಲ್ಲೆಲ್ಲ ಭಯಾನಕ ದೃಶ್ಯ ಅಂತಾನೆ ಹೇಳಬೇಕು. ಅಷ್ಟರ ಮಟ್ಟಿಗೆ ಮಳೆ ನೀರು ಆವರಿಸ್ಕೊಂಡು ಬಿಟ್ಟಿದೆ. ಡ್ರೋನ್ ಕಣ್ಣಲ್ಲಿ ಸೀತಾ ನದಿಯ ಪ್ರವಾಹ ಹೇಗೆ ಕಾಣ್ತಾ ಇದೆ ಅಂತ ನೋಡಬಹುದು. ಸೊ ಯಾವ ರೀತಿನಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ ಅನ್ನುವಂತಹ ಡ್ರೋನ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಸಂಪೂರ್ಣ ಇಡೀ ಪ್ರದೇಶ, ಇಲ್ಲಿ ಇದು ಗದ್ದೆಗಳಿರುವಂಥದ್ದು, ತೋಟಗಳಿರುವಂಥ ಪ್ರದೇಶ, ಇಡೀ ಪ್ರದೇಶ ಸಂಪೂರ್ಣವಾಗಿ ನೀರು ತುಂಬಿರ್ತಕ್ಕಂಥದ್ದು. ಮರಗಳು ಮುಳುಗುವಷ್ಟರ ಮಟ್ಟಿಗೆ ಅಲ್ಲಿ ನೀರು ಬಂದ್ಬಿಟ್ಟಿದೆ. ಮರಗಳು ನೀರಿನಲ್ಲಿ ಯಾವ ರೀತಿಯಲ್ಲಿ ಮುಳುಗಿದ್ದಾವೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಅಷ್ಟರ ಮಟ್ಟಿಗೆ ನೀರು, ಅಲ್ಲಿ ಕೆಳಗಡೆ ಮನೆಗಳಿದ್ವು, ಅಲ್ಲಿ ಕೆಳಗಡೆ ಸಂಪೂರ್ಣ ಬೇರೆ ಬೇರೆ ಹೊಲ ಗದ್ದೆ ಇಂಥವೆಲ್ಲ ಇದೆ. ನದಿಗೂ ಮತ್ತು ಖಾಲಿ ಜಾಗಕ್ಕೂ ವ್ಯತ್ಯಾಸನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಉಡುಪಿ ಜಿಲ್ಲೆನಲ್ಲಿ ಮಳೆ ಆವರಿಸ್ಕೊಂಡಿದೆ, ನೀರು ತುಂಬಿದೆ. ಸೀತಾ ನದಿಯ ಪ್ರವಾಹದ ದೃಶ್ಯ ಇದು. ನದಿಯ ಆಜುಬಾಜು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಇದು ಖಂಡಿತವಾಗ್ಲೂ ಬರೀ ರಣಮಳೆ ಅಲ್ಲ, ಮರಣ ಮಳೆ ಅಂತಾನೆ ಹೇಳಬೇಕು. ಅಷ್ಟರ ಮಟ್ಟಿಗೆ ಪ್ರವಾಹ ಪರಿಸ್ಥಿತಿಯನ್ನು ಉಂಟು ಮಾಡಿದೆ. ಗದ್ದೆ ತೋಟ ಎಷ್ಟೊಂದು ನೂರಾರು ಹೆಕ್ಟೇರ್ ಬೆಳೆ ನಾಶ ಆಗಿರುತ್ತೆ. ಸಾಕಷ್ಟು ಆಸ್ತಿ ಪಾಸ್ತಿ ಹಾನಿ ಆಗಿದೆ. ಬಹಳ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಮಹಾರಾಷ್ಟ್ರದ ಹಲವು ಭಾಗಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಮಳೆ ಆದರೆ ನಮ್ಗೇನು ತೊಂದರೆ ಆಗುತ್ತಪ್ಪ ಅಂತಂದ್ರೆ ಕೃಷ್ಣಾ ನದಿಗೆ ಸಿಕ್ಕಾಪಟ್ಟೆ ನೀರು ಹರಿದು ಬರುತ್ತೆ. ಅಪಾರ ಪ್ರಮಾಣದ ನೀರು ಕೃಷ್ಣಾ ನದಿಯನ್ನ ಸೇರೋದ್ರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಆಗೋ ಸಾಧ್ಯತೆಗಳಿರುತ್ತೆ. ಬೆಳಗಾವಿ ಡಿಸಿ ಆಲ್ರೆಡಿ ಅಲ್ಲಿ ಕೃಷ್ಣಾ ನದಿ ಭಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮೊಹಮ್ಮದ್ ರೋಷನ್ ಅವರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕೃಷ್ಣಾ ನದಿಯ ಮಾಂಜರಿ ಸೇತುವೆ ಪರಿಶೀಲನೆ ನಡೆಸಿದ್ದಾರೆ. ಯಡೂರು ಗ್ರಾಮದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಕೃಷ್ಣಾ ನದಿಯ ಸೇತುವೆಗಳು ಹೇಗಿದೆ ಅಂತ ಬೆಳಗಾವಿ ಡಿಸಿ ಒಂದ್ಸರಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಆಕ್ಚುಲಿ ಇದು ಎಲ್ಲ ಕಡೆ ಮಾಡಬೇಕಾಗಿದ್ದು, ಜೂನ್ಗೂ ಮೊದಲೇ ಮಾಡಬೇಕಾಗಿದ್ದ ಕೆಲಸ. ಹಿಂದಿನ 3 ದಿನಗಳಿಂದ ಸ್ವಲ್ಪ ಮಳೆ ಹೆಚ್ಚಾಗೋ ಕಾರಣಗಳಿಂದ ಎಲ್ಲ ಕಡೆ ನೆರೆ ಹಾವಳಿ ಬರುವ ಸಂದರ್ಭಗಳು ಉದ್ಭವ ಆಗಬಹುದು ಅಂತ ಹೇಳಿ ನಾವು ಮುಂಚಿತವಾಗಿ ಎಲ್ಲ ಕ್ರಮಗಳನ್ನು ವಹಿಸ್ತಾ ಇದ್ವಿ. ಈಗಾಗಲೇ 3 ನಾವು ಮೀಟಿಂಗ್ಸ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಎಲ್ಲ ನಮ್ಮ ಕಾಳಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು, ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು, ಅದೇ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ನದಿ ಪ್ರವಾಹ ಜಾಸ್ತಿ ಇರ್ಬೋದೋ ಅಲ್ಲಿ ದೋಣಿಗಳ ವ್ಯವಸ್ಥೆನೂ ಮಾಡಿಕೊಳ್ಳಿಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ. AC ಮತ್ತು ತಹಶೀಲ್ದಾರ್ಗಳಿಗೆ ಅವರು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಉದಾಹರಣೆಗೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಎಲ್ಲ ಸೇರಿ 24 ದೋಣಿಗಳನ್ನು ವಿವಿಧ ಜಾಗಗಳಲ್ಲಿ ನಾವು ಆಲ್ರೆಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಒಂದು 6-7 ದೋಣಿಗಳು ಖಾಸಗಿ ದೋಣಿಗಳು ರಿಪೇರಿಗೆ ಇತ್ತು, ಅದನ್ನು ರಿಪೇರಿ ಮಾಡಿಸಿದ್ದೀವಿ. ಇನ್ನೂ ಹೆಚ್ಚು ದೋಣಿಗಳು ಬೇಕಂದರೆ ನಾನು ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರ ಜೊತೆನೂ ಮಾತಾಡಿದ್ದೀನಿ. ಅಲ್ಲಿಂದ ನಾವು ಬಾಡಿಗೆ ಮೇಲೆ ದೋಣಿಗಳನ್ನು ತಗೊಳ್ಳಿಕ್ಕೂ ನಾವು ಆಲ್ರೆಡಿ ಎಲ್ಲ ಕ್ರಮಗಳನ್ನು ವಹಿಸಿದ್ದೀವಿ. ಕಾಫಿನಾಡು ಮಲೆನಾಡು
ಚಿಕ್ಕಮಗಳೂರು ಭಾಗದಲ್ಲಿ ಕೂಡ ಸೇತುವೆಗಳು ಜಲಾವೃತ ಆಗಿಬಿಟ್ಟಿದೆ. ಅಲ್ಲೂ ಕೂಡ ಮಳೆ ಆರ್ಭಟ ಸಿಕ್ಕಾಪಟ್ಟೆ ಜೋರಾಗಿದೆ. ಹಾಗಾಗಿ ಸಂಪರ್ಕ ಇಲ್ಲ, ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಶೃಂಗೇರಿ ಸುತ್ತ ಧಾರಾಕಾರ ಮಳೆ ಸುರಿತಾ ಇದೆ. ಭಾರಿ ಮಳೆಯ ಹಿನ್ನೆಲೆಯಲ್ಲಿ ನೆಮ್ಮಾರಿನ ತೂಗು ಸೇತುವೆ ಕುಸಿದಿದೆ. 5-6 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ಸೇತುವೆ ಇದು. ಹೊಳೆಹದ್ದು ಸೇತುವೆ, ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕು ಸೇತುವೆ ಕುಸಿತ ಕಂಡಿದೆ. ಈ 5-6 ಗ್ರಾಮಗಳು ಈಗ ಕಟ್ ಆಫ್ ಆದಂಗೆ ಲೆಕ್ಕ. ಹೊರಗಡೆ ಬರೋಕ್ಕಾಗಲ್ಲ ಇಲ್ಲಿ ಜನರಿಗೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ನೀರು ಸಂಪೂರ್ಣ ಸೇತುವೆಯನ್ನ ಆವರಿಸಿಕೊಂಡಿದೆ. ಸೇತುವೆ ಕೂಡ ಕುಸಿದಿದೆ. ಮಳೆಯ ಆರ್ಭಟಕ್ಕೆ ಜನಕ್ಕೆ ಹೋಗಿ ಬಂದು ಮಾಡೋದಕ್ಕೆ, ಈ ನದಿ ದಾಟ್ಕೊಂಡು ಹೋಗೋದಕ್ಕೆ ಅವಕಾಶನೇ ಇಲ್ಲ. ಮತ್ತೊಂದು ಕಡೆ ರಸ್ತೆ ಮೇಲೆ ಸಂಪೂರ್ಣ ನೀರು ಬಂದ್ಬಿಟ್ಟು ರೋಡ್ ಬ್ಲಾಕ್ ಆಗಿರೋದು ಚಿಕ್ಕಮಗಳೂರು ಜಿಲ್ಲೆನಲ್ಲೇ ನಡೆದಿರ್ತಕ್ಕಂಥ ಘಟನೆ. ಏನೇ ಸೇತುವೆ ಕಟ್ತೀವಿ ಅಂತಂದ್ರೂ ಅದ್ರ ಮೇಲೆ ನೀರು ಬಂದ್ಬಿಡತ್ತೆ, ರಸ್ತೆಗಳು ಬ್ಲಾಕ್ ಆಗಿಬಿಡುತ್ತೆ. ಪಕ್ಕದಲ್ಲೇ ನದಿ ಹರಿತಾ ಇದೆ, ಸಿಕ್ಕಾಪಟ್ಟೆ ನೀರು. ಅಲ್ಲೂ ಕೂಡ ಸೇತುವೆ ಬ್ಲಾಕ್ ಆಗಿದೆ, ಓಡಾಟಕ್ಕೆ ತೊಂದರೆ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆನಲ್ಲೂ ಅಬ್ಬರದ ಮಳೆ ಹೊಡಿತಾ ಇದೆ. ಅದರಿಂದ ರಸ್ತೆಗಳು ಅನೇಕ ಕಡೆ ಬಂದಾಗಿರ್ತಕ್ಕಂಥದ್ದು ವಾಹನ ಸವಾರರಿಗೆ ಬಹಳ ದೊಡ್ಡ ಸವಾಲಿದು. ಈಗ ಯಾರಿಗಾರು ಆರೋಗ್ಯ ಸಮಸ್ಯೆ ಬಂದರೆ ಇಲ್ಲಿಂದ ಹೊರಗಡೆ ಕರ್ಕೋಬೋದು ಭಾರಿ ಸಮಸ್ಯೆ ಆಗುತ್ತೆ. ಮಕ್ಕಳಾಗಲಿ ಹಿರಿಯರಾಗಲಿ ಹೆಂಗಸರು ಮಕ್ಕಳು ಯಾರಿಗಾದ್ರು ಸಮಸ್ಯೆ ಆದರೂ ಹೊರಗಡೆ ಹಾಸ್ಪಿಟ್ಲಿಗೆ ಕರ್ಕೋಬೋದು ಭಾರಿ ಕಷ್ಟ. ಈಗ ಯಾರಿಗಾರು ಆರೋಗ್ಯ ಸಮಸ್ಯೆ ಬಂದರೆ ಇಲ್ಲಿಂದ ಹೊರಗಡೆ ಕರ್ಕೋಬೋದು ಭಾರಿ ಸಮಸ್ಯೆ ಆಗುತ್ತೆ. ಮಕ್ಕಳಾಗಲಿ ಹಿರಿಯರಾಗಲಿ ಹೆಂಗಸರು ಮಕ್ಕಳು ಯಾರಿಗಾದ್ರು ಸಮಸ್ಯೆ ಆದರೂ ಹೊರಗಡೆ. ಕೆರೆಯಲ್ಲೂ ಕೂಡ ಮಳೆಗೆ ಗುಡ್ಡ ಕುಸಿತದ ಭೀತಿ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಗುಡ್ಡ ಕುಸಿತದ ಆತಂಕ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಮಡಿಕೇರಿ ಸಮೀಪ ಮದೆನಾಡು ಊರ ಹತ್ರ ಬಿರುಕು ಬಿಟ್ಟುಬಿಟ್ಟಿದೆ ಗುಡ್ಡದ ಮಣ್ಣು. ಹಾಗಾಗಿ ಹೆದ್ದಾರಿಗೆ ಎನಿ ಟೈಮ್ ಕಲ್ಲುಗಳು ಬಂದು ಬೀಳಬಹುದು. 2018ರಲ್ಲಿ ಕೂಡ ಇದೇ ಜಾಗದಲ್ಲಿ ಭೂಕುಸಿತ ಉಂಟಾಗಿತ್ತು. ಈಗ ಅದೇ ಸ್ಥಳದಲ್ಲಿ ಮತ್ತೆ ಮಣ್ಣು ಜರುಗ್ತಾ ಇದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಅಲ್ಲೂ ಕೂಡ ಭೂಕುಸಿತ ಆಗೋ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನ್ಯಾಷನಲ್ ಹೈವೇ 275 ಅಲ್ಲಿ ಸಿಕ್ಕಾಪಟ್ಟೆ ಮಣ್ಣು ಬಿರುಕು ಬಿಟ್ಟಿದೆ. ಕಲ್ಲು ಬಂಡೆಗಳು ಕೂಡ ಎನಿ ಟೈಮ್ ಅದು ಜರಿದು ರಸ್ತೆಗೆ ಬರಬಹುದು. ಅಪಾಯಕಾರಿ ಸನ್ನಿವೇಶ ಇದೆ. ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಗುಡ್ಡ ಕುಸಿತದ ಭೀತಿ. ಪ್ರತಿನಿಧಿ ಅನುಕಾರಿಯಪ್ಪ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಡಿಕೇರಿ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆ ಆಗ್ತಿದೆ. ಮತ್ತೊಂದು ಕಡೆ ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದ ಆತಂಕ ಇರುವಂಥದ್ದು. ನಾವೀಗ ಅದೇ ಜಾಗದಲ್ಲಿ ಇರುವಂಥದ್ದು. ಅಂದರೆ ಮಡಿಕೇರಿ ಸಮೀಪ ಮಲೆನಾಡು ಅಂತ ಹೇಳುವಂಥ ಜಾಗದಲ್ಲಿ ಈ ಬರೆ ಅಂದರೆ ಗುಡ್ಡದ ಮಣ್ಣು ಸಂಪೂರ್ಣವಾಗಿ ಕೆಳಗಡೆ ಬರ್ತಾ ಇದೆ. ನೋಡ್ಬೋದು ಯಾವ ರೀತಿ ಬಿರುಕು ಬಿಟ್ಟು ನಿಂತಿದೆ ಅಂತ ಹೇಳಿ. ಅಂದರೆ ಇಲ್ಲಿ 2018ರಲ್ಲಿ ದೊಡ್ಡ ಮಟ್ಟದ ಭೂಕುಸಿತವಾಗಿತ್ತು. ರಸ್ತೆ ಸಂಚಾರ ಬಂದಾಗಿತ್ತು, ರಸ್ತೆ ಕೊಚ್ಚೋಗಿತ್ತು.